ನಮಸ್ಕಾರ ಸ್ನೇಹಿತರೆ, ನಾನು ಗಿರಿಜಾ. ಈ ದಿನ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಚಿತ್ರಗಳಲ್ಲಿ ಜಾನಪದ ಅಂಶಗಳು ಅನ್ನುವಂಥ ವಿಚಾರದ ಬಗ್ಗೆ ನಾವೀಗ ಮಾತಾಡೋಣ. ಜಾನಪದ ಅಂದರೆ ಜನಪದರು ನಿಜ ಜೀವನದಲ್ಲಿ ಅವರು ಏನನ್ನು ನೋಡಿದ್ದಾರೆ, ಅದನ್ನು ನಾವು ಚಲನಚಿತ್ರದಲ್ಲಿ ಯಾವ ರೀತಿ ಬಳಕೆ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರಗಳನ್ನು ವಿಶ್ಲೇಷಣೆ ಮಾಡುವುದರ ಮೂಲಕ ಒಂಚೂರು ನೋಡೋಣ. ರಾಜ್ಕುಮಾರ್ ಅವರದ್ದು 205 ಚಿತ್ರಗಳಿದೆ. ಅದರಲ್ಲಿ ಸುಮಾರು 35 ಚಲನಚಿತ್ರಗಳು ಕಾದಂಬರಿ ಆಧಾರಿತ ಚಿತ್ರಗಳಾಗಿದೆ. ಅವರ ಹಳ್ಳಿಯ ಚಿತ್ರಗಳು ಅಂದರೆ ಹಳ್ಳಿಯಲ್ಲಿ ಚಿತ್ರೀಕರಣ ಮಾಡಿದಂಥದ್ದು ಮತ್ತು ಆ ಘಟನೆ ಏನಿದೆ, ಕತೆ ಏನಿದೆ ಹಳ್ಳಿಯಲ್ಲಿ ನಡೆಯುತ್ತೆ. ಯಾಕೆ ಅಂತಂದರೆ ಆ ಕಾಲಕ್ಕೆ 60-70ರ ದಶಕದಲ್ಲಿ ಪ್ರತಿಯೊಬ್ಬ ಹಳ್ಳಿಗನು ಚಲನಚಿತ್ರದಲ್ಲಿ ಬಂದು ಸಿನಿಮಾ ನೋಡ್ತಾ ಇದ್ದ, ತನ್ನನ್ನು ತಾನು ಅಲ್ಲಿ ಕಂಡುಕೊಳ್ತಾ ಇದ್ದ. ರೈತ ಪಾತ್ರವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡ್ತಾಯಿದ್ರು. ದುಡಿಮೆಗೆ ಅತ್ಯಂತ ಒಂದು ಮಹತ್ವವನ್ನು ಕೊಟ್ಟಿವರು. ಅವರು ಸಾಮಾನ್ಯ ರೈತನಂತೆ ಹಳ್ಳಿಯಲ್ಲಿ ದುಡಿತಾ ತನ್ನ ಜೀವನವನ್ನು ಕಂಡುಕೊಂಡಂತಹ ಹಲವಾರು ಪಾತ್ರಗಳನ್ನು ಅತ್ಯಂತ ಅದ್ಭುತವಾಗಿ ಅವರು ಅಭಿನಯಿಸಿದ್ದಾರೆ. ಅವರ ಚಿತ್ರಗಳಲ್ಲಿ ಎಲ್ಲಿ ನಾವು ಜನಪದ ಅಂಶಗಳನ್ನು ನೋಡಬಹುದು, ಎಲ್ಲಿ ಜನಪದ ಒಂದು ಉಡುಪು ಆಗಿರಬಹುದು, ಒಂದು ಪ್ರಾಪರ್ಟೀಸ್ ಆಗಿರ್ಬೋದು, ಅಥವಾ ಯಾವ ಒಂದು ಸನ್ನಿವೇಶದಲ್ಲಿ ಹೊರಾಂಗಣದಲ್ಲಿ ಚಿತ್ರ ಮಾಡಿದ್ದಾರೋ ಅಥವಾ ಒಂದು ಒಳಾಂಗಣದಲ್ಲಿ ಚಿತ್ರೀಕರಣ ಮಾಡಿದ್ದಾರೋ, ಆ ಸಮಯದಲ್ಲಿ ಅವರು ಯಾವ ಭಾಷೆಯನ್ನು ಬಳಸಿದ್ದಾರೆ, ಯಾವ ಒಗಟುಗಳನ್ನು ಬಳಸಿದ್ದಾರೆ, ಮತ್ತು ಅವರು ಹಾಕಿಕೊಂಡಂತಹ ಕಾಸ್ಟ್ಯೂಮ್ ಯಾವ ರೀತಿ ಇರ್ತಾಯಿತ್ತು, ಅವರ ಭಾಷೆ ಯಾವ ರೀತಿ ಇರ್ತಾಯಿತ್ತು, ಅವರು ಯಾವ ರೀತಿ ಹಳ್ಳಿಯ ಸೊಗಡಿನ ಭಾಷಣವನ್ನು ಮಾತನಾಡ್ತಾಯಿದ್ರು, ಈ ಎಲ್ಲವನ್ನು ನಾವು ಒಂದು ಕ್ಷಣ ನೋಡೋದಾದರೆ ಅತ್ಯಂತ ಅದ್ಭುತವಾದಂತಹ ಉದಾಹರಣೆಗಳು ನಮಗೆ ಬೇಕಾದಷ್ಟು ಸಿಗುತ್ತೆ. ನಾವು ಚಂದವಳ್ಳಿಯ ತೋಟ ನೋಡ್ಬೋದು, ಕಾಮನ ಬಿಲ್ಲು ನಾವು ನೋಡ್ಬೋದು, ಗಿರಿ ಕನ್ಯೆ ನೋಡಬಹುದು, ಇನ್ನು ಹಲವಾರು ಚಿತ್ರಗಳು ಹಳ್ಳಿಯಲ್ಲಿ ಚಿತ್ರೀಕರಣವಾಯಿತು. ಈಗ ನಾನು ಯಾವುದೋ ಒಂದು ಸಣ್ಣ ಉದಾಹರಣೆನ ತೆಗೆದುಕೊಂಡು ಒಂದು ಅದ್ಭುತವಾದಂತಹ ಚಲನಚಿತ್ರ ಚಂದವಳ್ಳಿಯ ತೋಟದಲ್ಲಿ, ಅದರಲ್ಲಿ ಯಾವ ರೀತಿ ಜನಪದ ಭಾಷೆಯನ್ನು ಬಳಸಲಾಗಿದೆ, ಒಗಟುಗಳನ್ನು ಬಳಸಲಾಗಿದೆ ಅಂತ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಎಷ್ಟು ಒಗಟು ಗಾದೆಗಳನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರದಲ್ಲಿ ಬಳಸಿದ್ದಾರೆ, ಬೇಕಾದಷ್ಟು ನೂರಾರು ಇದೆ. ಒಂದೆರಡು ನಿಮ್ಮ ಮುಂದೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮನೆಗೆ ಬೆಂಕಿ ಹಚ್ಚಿ ಬೇರೆಯವರಿಗೆ ಬೆಳಕು ಕೊಡ್ತಾರಾ? ನೆಕ್ಕ ನಾಯಿಗೆ ಲಿಂಗ ಆದ್ರೇನು, ಪಾನ್ ಬಟ್ಲಾದ್ರೇನು? ನಾಗರ ಹಾವು ಮನುಷ್ಯನ ಕಚ್ಚುತ್ತೆ, ಇನ್ನೊಂದು ಹಾವನ್ನು ಕಚ್ಚಲ್ಲ. ಕಾಲ್ಗೇನು ಬರ ಬಡ್ದೈತಾ? ಬಾಯಿ ಮುಚ್ಕೊಂಡಿದ್ರೆ ಬಾಗಿಲು ಗೂಟನೂ ದರ್ಬಾರ್ ಮಾಡುತ್ತೆ. ಇಂತಹ ನೂರಾರು ನುಡಿಗಳನ್ನು, ನಾಣ್ಗಟ್ಟುಗಳನ್ನು ಅವರ ಚಲನಚಿತ್ರಗಳಲ್ಲಿ ಬಳಸಿದ್ದಾರೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಎಲ್ಲಿ ನಿಜವಾಗ್ಲೂ ಜಾತ್ರೆ ಆಗ್ತಾಯಿತ್ತು, ಎಲ್ಲಿ ಹರಿಕತೆ ಆಗ್ತಾಯಿತ್ತು, ಮತ್ತು ಇನ್ನೆಲ್ಲ ದನದ ಸಂತೆ ಆಗ್ತಾಯಿತ್ತು, ಅಲ್ಲಿಗೆ ಹೋಗಿ ನೇರವಾಗಿ ಹೋಗಿ ಅಲ್ಲಿ ಚಿತ್ರೀಕರಣ ಮಾಡ್ತಾಯಿತ್ತು. ಚಿತ್ರೀಕರಣ ಮಾಡ್ತಾಯಿದ್ರು. ಹಬ್ಬ ಹರಿದಿನಗಳು, ರಥ, ತೇರು, ನಿಜವಾದ ರಥ ತೇರುಗಳನ್ನು ಎಳೆಯುವಂಥದ್ದು, ಅಂತಹ ಸ್ಥಳದಲ್ಲಿ ಹೋಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರಗಳನ್ನು ಚಿತ್ರೀಕರಣ ಮಾಡಿರುವಂಥದ್ದು ಇದೆ. ಸಿನಿಮಾಗೋಸ್ಕರ ಯಾವುದೋ ಒಂದು ಸೆಟ್ ಹಾಕ್ಬಿಟ್ಟು ಒಂದು ರಥ ತೊಗೊಂಬಂದು ಎಳೆಯುವಂಥದ್ದು ಅಂಥದ್ದೆಲ್ಲ ಏನೂ ಇಲ್ಲ. ನಿಜವಾಗ್ಲೂ ದನದ ಸಂತೆಗೆ ಹೋಗ್ತಾಯಿದ್ರು. ಹಲವಾರು ಚಿತ್ರಗಳಲ್ಲಿ, ಸರ್ವಮಂಗಳ ಚಿತ್ರದಲ್ಲಿ ನೀವು ನೋಡ್ಬೋದು, ನಿಜವಾಗ್ಲೂ ರಥವನ್ನು ಅಲ್ಲಿ ಬಳಸಿರುವಂಥದ್ದು, ಹಬ್ಬ ಹರಿದಿನಗಳಾದಂತಹ ಉದಾಹರಣೆಗಳನ್ನು ಅಲ್ಲಿ ಬಳಸಿದ್ದಾರೆ. ಅಲ್ಲಿ ಇನ್ನು ಬಂಗಾರದ ಮನುಷ್ಯ ಅಂತೂ ಒಂದು ಅದ್ಭುತವಾದಂಥ ಚಿತ್ರ. ಒಬ್ಬ ರೈತನ ಬಗ್ಗೆ ರಾಜ್ಕುಮಾರ್ ಅವರು ತೋರಿಸಿರುವಂತಹ ಒಂದು ಗೌರವ, ಪ್ರೀತಿ ಮತ್ತು ಅವರು ಆಡಿರುವಂತಹ ಭಾಷೆಗಳು ಹಲವಾರು ನಮಗೆ ಸಿಗುತ್ತೆ. ವಿಶೇಷವಾಗಿ ಭಾಷೆಯನ್ನು ಅವರು ಅದ್ಭುತವಾಗಿ ಬಳಸಿದ್ದಾರೆ. ಎತ್ತಿದ ಗುದ್ಲಿ ಇಳಿಸಬೇಡ, ಒಡೆಯರಿಗೆ 2 ಬಗಿಬೇಡ ಅಂತ ಹೇಳುವಂಥದ್ದು, ಶಿವ ಮೆಚ್ತಾನ, ಸತ್ಯ ಅಂತ ಬಾಳ್ತೀಯ ಹೋಗು, ಇಂಥ ಒಂದು ಆಡು ನುಡಿಗಳನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಹಲವಾರು ಬಳಸಿದ್ದಾರೆ. ನಂಬಿಕೆ ಇಟ್ಕೊಂಡು ದುಡಿಮೆ ಮಾಡಿದ್ರೆ ಭೂಮಿ ತಾಯಿ ಯಾವತ್ತೂ ಕೈ ಬಿಡಲ್ಲ ಅಂತಹ ಹಲವಾರು ಚಿತ್ರಗಳಲ್ಲಿ ಅವರು ಬಳಸಿದ್ದಾರೆ. ಆಗೋದು ಎಂದು ಕೈಲಾಗದು ಎಂದು ಕೈಕಟ್ಟು ಕುಳಿತರೆ ಆಗಲ್ಲ ಅಂತ ಅನ್ನುವಂಥ ಮಾತಿನ ಮೂಲಕ ಒಂದು ರೈತರ ಒಂದು ದುಡಿಮೆಯ ಒಂದು ಕಾಯಕದ ಮಹತ್ವವನ್ನು ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ನಾವು ನೋಡ್ಬೋದು. ಇನ್ನು ಹಲವಾರು ಒಂದು ಮೃಗತೃಷ್ಣ ಅನ್ನುವಂಥ ಕಾದಂಬರಿ ಆಧಾರಿತ ಚಿತ್ರ, ಅದು ಕಾಮನ ಬಿಲ್ಲಾಗಿ ಆನಂತರ ಪರಿವರ್ತನೆ ಆಗುತ್ತೆ. ಅದರಲ್ಲಿ ಜಾತಿ ವಿಶಿಷ್ಟದ ಬಗ್ಗೆ ಮಾತಾಡ್ತಾರೆ. ಕುಂಟ ಕೂರಿಗೆ, ನೆಂಟ್ರ ಮನೆ ಹೋಳಿಗೆ, ನಾನು ಬರ್ತೀನಿ ತೇರಿಗೆ. ಇದು ನೋಡಿ, ಮಕ್ಕಳು ಆಟ ಆಡುವಾಗ ಬಳಸುವಂತಹ ಒಂದು ಮಾತು, ಅದನ್ನು ಚಲನಚಿತ್ರದಲ್ಲಿ ಬಳಸಿರುವಂತಹ ಉದಾಹರಣೆನ ನಾವು ನೋಡ್ತೀವಿ. ಹೀಗೆ ನೂರಾರು ಉದಾಹರಣೆಗಳು ನಮಗೆ ರಾಜ್ಕುಮಾರ್ ಅವರ ಚಲನಚಿತ್ರದಲ್ಲಿ ಅದ್ಭುತವಾಗಿ ನಮಗೆ ಸಿಗುತ್ತೆ. ನಾನು ಇನ್ನೊಂದು ಹೇಳ್ತೀನಿ, 2-3 ಅದ್ಭುತವಾಗಿದೆ ಇದು. ಇಮಾಮ್ ಸಾಬ್ಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ? ಏನು ಊನ್ ಚಾಯ್ಸ್ ಮಾತಾಡ್ತಾ ಇದೆಯಾ? ಹಾರುವ ಏನು ಶೂದ್ರನನ್ನು ಮಾಡಿ ಜಾತಿ ಕೆಡ್ಸಕ್ಕೆ ಹೊಂಟಿದ್ಯಾ? ನೀವು ಗೌಡ್ರು ಬ್ರಾಹ್ಮಣ ಜೊತೆ ಸೇರ್ಕೊಂಡಿದ್ಯಾ? ಪಟ್ಟು ಬಿಡು ಅಂತಹ ಒಂದು ಹಳ್ಳಿಯ ಭಾಷೆಯನ್ನು ರಾಜ್ಕುಮಾರ್ ಅವರ ಚಲನಚಿತ್ರಗಳಲ್ಲಿ ಬಳಸ್ತಾರೆ. ಏನು ಮಂಟ ಹಾಕ್ತಾ ಇದೆಯಾ ನೋಡ್ತಿದ್ಯಾ?
ಕುಲಕ್ಕೆ ಮೃತ್ಯು, ಕೊಡಲಿಗೆ ಕಾವು, ಇಂಥ ಮಾತುಗಳು ನೂರಾರು ಸಾವಿರಾರು ಗಾದೆಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರಗಳಲ್ಲಿ ಬಳಸಲಾಗಿದೆ. ಸ್ನೇಹಿತರೆ, ರಾಜ್ಕುಮಾರ್ ಅವರ ಚಿತ್ರಗಳು ಅಂತಂದರೆ ಅದು ಒಂದು ರೀತಿಯಾದಂತಹ ಜಾನಪದ ವಿಶ್ವಕೋಶ. ಅವುಗಳನ್ನು ನೋಡಿ ಕಲಿಯುವಂಥದ್ದು ನೂರಾರು ಇದೆ. ನಮ್ಮ ಮುಂದಿನ ನಿರ್ದೇಶಕರು ತಮ್ಮ ಭಾಷಣೆ ಅಥವಾ ಸಂಭಾಷಣೆಯನ್ನು ಬಳಸುವಾಗ ಒಡಪು, ಗಾದೆ ಮತ್ತು ಮಾತು ಇವನ್ನೆಲ್ಲ ಬಳಸುವಾಗ, ಬರೆಯುವಾಗ ದಯಮಾಡಿ ರಾಜ್ಕುಮಾರ್ ಅವರ ಚಿತ್ರಗಳನ್ನು ನೋಡಿ, ನಿಮಗೆ ಬಹಳಷ್ಟು ಸಿಗುತ್ತೆ ಅಂತ ಹೇಳಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜಾಲದ ಜಾಲ.